ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಒಂದು ವಸ್ತುವಿನ ದರ ಏರಿಕೆ ಆಗ್ತಾನೇ ಇದೆ. ಭ್ರಷ್ಟಾಚಾರಗಳಂತೂ ದಿನನಿತ್ಯ ಒಂದಲ್ಲ ಒಂದು ಬೆಳಕಿಗೆ ಬರ್ತಾನೇ ಇದೆ. ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಈಗ JDS ಮುಂದಾಗಿದೆ. ವಿಪಕ್ಷ ಅದರ ಜವಾಬ್ದಾರಿ ಕೂಡ ಹೌದು. ರಾಜ್ಯ ಸರ್ಕಾರದ ಈ ಒಂದು ನಡೆಯನ್ನು ಕಟ್ಟಿ ಹಾಕಲಿಕ್ಕೆ ಯಾವ ರೀತಿಯಲ್ಲಿ JDS ಪ್ರಯತ್ನ ಮಾಡುತ್ತೆ, ಇದ್ರ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರಿ ಅಂತ ಗೊತ್ತಾಗಿದೆ. ಯಾವ ರೀತಿಯಲ್ಲಿ ಪ್ರತಿಭಟನೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀರಿ? ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ನಿಮ್ಮ ಪ್ಲ್ಯಾನ್ ಏನಿದೆ? ಈಗಾಗಲೇ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ 3 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ನಾಳೆಯ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ವಿಧಾನಸೌಧ ಚಲೋ ಅಭಿಯಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ಕಡೆಯಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ನೇತೃತ್ವವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು, ಜೊತೆಯಲ್ಲಿ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಭಾಗಿಯಾಗಿರ್ತೇವೆ. ಆದರೆ ಒಂದು ತಮ್ಮ ಮಾಧ್ಯಮದ ಮೂಲಕ ಇವತ್ತು ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಏನು ಪ್ರಾರಂಭ ಮಾಡಿದ್ದೇವೆ, ಇದು ರಾಜ್ಯದ ಜನತೆಯ ಭಾವನೆಯೂ ಕೂಡ ಆಗಿದೆ. ಕಳೆದ 2 ವರ್ಷದಿಂದ ನಿರಂತರವಾಗಿ ಸತತವಾಗಿ ಹಂತವಾಗಿ ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ಇವತ್ತೇನು ಬೆಲೆ ಏರಿಕೆ ಎಲ್ಲ ಕಡೆಯಿಂದನೂ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಕ್ಕಂಥ ಒಂದು ವಾತಾವರಣವನ್ನು ಏನು ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ನ ಪಕ್ಷ. ಇವತ್ತು ನಿಮಗೆ ಗೊತ್ತಿದ್ದಂಗೆ ಇವತ್ತು ಹಾಲಿನ ಬೆಲೆ ಲೀಟ್ರಿಗೆ 9 ರೂಪಾಯಿ ಆಗಿದೆ. ಇವತ್ತು ನೀವು ಮೆಟ್ರೋ ಟ್ರಾವೆಲರ್ಸ್ಗೆ 64% ಏರಿಕೆ ಮಾಡಿದ್ದೀರಿ ಶುಲ್ಕವನ್ನು. ಇವತ್ತು ಮತ್ತು ನೀವು ಬಸ್ಸು ಪ್ರಯಾಣಿಕರಿಗೆ ನಾವು ಫ್ರೀ ಬಸ್ ಕೊಡ್ತೀವಿ ಅಂತ ಅಲ್ಲೂ 15% ನೀವು 36% ನೀವು ಒತ್ತಡವನ್ನು ಏರಿದ್ದೀರಿ. ಈಗ ಬರ್ತ್ ಸರ್ಟಿಫಿಕೇಟಲ್ಲಿ 900% ಶುಲ್ಕ ಹೆಚ್ಚಳ ಮಾಡಿದ್ದೀರಿ, ಡೆತ್ ಸರ್ಟಿಫಿಕೇಟಲ್ಲಿ ಮಾಡಿದ್ದೀರಿ. ಯಾವುದರಲ್ಲೂ ಅಂತಿಮವಾಗಿ ಇಲ್ಲಿ ಯಾವುದರಲ್ಲೂ ಬಿಟ್ಟಿಲ್ಲ. ಇದು ಕೇವಲ ಬೆಲೆ ಏರಿಕೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವಿಷಯಗಳು ನಾಳೆ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿಯವರು ಕೊಟ್ಟಂಥ ಒಂದು ಹೇಳಿಕೆ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಒಬ್ಬ ಆರ್ಥಿಕ ಸಲಹೆಗಾರರಾಗಿ ಇವತ್ತು ಸಚಿವರುಗಳು ಹೇಳ್ತಕ್ಕಂಥದ್ದು ನಾವು ನೋಡಿದ್ದೇವೆ ಕಾಂಗ್ರೆಸ್ನಲ್ಲಿ. ಆದರೆ ಆರ್ಥಿಕ ಸಚಿವರೇ ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿರ್ತಕ್ಕಂಥ ಎಕನಾಮಿಕ್ ಅಡ್ವೈಸರು ಅವರೇ ನಿಮಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಕೊಡ್ತೀನಿ ಅಂತಕ್ಕಂಥ ಬಹಿರಂಗ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥದ್ದಾದರೆ, ಇನ್ನು ಯಾವ ಹಂತಕ್ಕೆ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥದ್ದು ಅವ್ರ ಬಾಯಲ್ಲೇ ನಾವು ಕೇಳಿದ್ದೇವೆ. ಅಷ್ಟೇ ಅಲ್ಲ, ಈಗ ಗುತ್ತಿಗೆದಾರರ ಅಸೋಸಿಯೇಷನ್ನಲ್ಲಿ ಹತ್ತತ್ರ 1.5 ಲಕ್ಷ ಜನ ಗುತ್ತಿಗೆದಾರರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರು, ದೊಡ್ಡ ಗುತ್ತಿಗೆದಾರರು ಎಲ್ಲರೂ ಇದ್ದಾರೆ. ಈಗ ಅವ್ರಿಗೆ ಪಾವತಿ ಆಗಬೇಕಾಗಿರ್ತಕ್ಕಂಥ ಹಣ ಇಲ್ಲಿವರೆಗೂ ವಿಳಂಬ ಮಾಡಿದ್ದಾರೆ, ಇಲ್ಲಿವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇವತ್ತು ಈ ಸಚಿವರುಗಳ ಕುಟುಂಬಸ್ಥರು ಅದು ಕೂಡ ಮುನ್ನೆಲೆಗೆ ಬಂದಿದೆ. ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ 100%. ಇವೆಲ್ಲ ಸಾಕಷ್ಟು ವಿಚಾರಗಳಿದೆ. 5 ಗ್ಯಾರಂಟಿಗಳ ಬಗ್ಗೆ ಹೇಳಿದರು. ಪ್ರತಿ ತಿಂಗಳು ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಂಥದ್ದು ಅವರೇ. ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಕೇಳಲಿಲ್ಲ, ನಾವು ಕೇಳಲಿಲ್ಲ, ಅನೌನ್ಸ್ ಮಾಡ್ಕೊಂಡಿರೋರು ಅವರು. ಬಟ್ ಅಂತಿಮವಾಗಿ ಗ್ಯಾರಂಟಿ ಹೆಸರಲ್ಲಿ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಕರೆದಿದ್ದೇವೆ. ವಿಧಾನಸೌಧ ಚಲೋ ಅಭಿಯಾನದಲ್ಲಿ ಎಲ್ಲರೂ ಕೂಡ ನಾಳೆ ರಾಜ್ಯಾದ್ಯಂತ ಹಾಗೂ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇವತ್ತು ಸಾರ್ವಜನಿಕರು ಕೂಡ ಬರ್ತಕ್ಕಂಥದ್ದಿದೆ. ಪಕ್ಷದ ಕಾರ್ಯಕರ್ತರು ಕೂಡ ನಾಳೆ ದಿನ ಎಲ್ಲ ಬಂದು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ನಾಳೆ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಲ್ಲ, ಇದು ನಿರಂತರವಾಗೇ ಸಾಗುತ್ತೆ ಈ ಅಭಿಯಾನ. ನೀವು ಇಷ್ಟೆಲ್ಲ ಹೋರಾಟಕ್ಕೆ ಪ್ಲ್ಯಾನೆಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ಹಿಂದೆ ಮೈಸೂರಿಗೆ ಪಾದಯಾತ್ರೆ ಕೂಡ ಮಾಡಿದ್ರಿ ರಾಜ್ಯ ಸರ್ಕಾರದ ಹಗರಣದ ವಿರುದ್ಧ, ಮೋಡ ಹಗರಣದ ವಿರುದ್ಧ. ಅದ್ರ ನಂತರದಲ್ಲೂ ಸಾಕಷ್ಟು ಹಗರಣಗಳಾಯಿತು. ಅಬಕಾರಿ ಹಗರಣ ಬಂತು, ಔಷಧಿಯಲ್ಲಿ ಬಂತು, ಪ್ರತಿಯೊಂದು ಇಲಾಖೆಯಲ್ಲೂ ಒಂದೊಂದು ಹಗರಣಗಳಾಗಿದ್ದಾವೆ. ಏನೇ ಪ್ರತಿಭಟನೆ ಏನೇ ಮಾಡಿದ್ರೂ ಸಹಿತ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ರೀತಿಯಲ್ಲೇ ಕಾಣಿಸ್ತಾ ಇಲ್ಲ. ಅವರು ಕೇವಲ CM ಕುರ್ಚಿ ಮತ್ತು KPCC ಅಧ್ಯಕ್ಷ ಸ್ಥಾನ ಇದೆರಡು ವಿಚಾರವಾಗಿ ಮಾತ್ರ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಸರ್ಕಾರದ ಉದ್ದಟತನ, ಆ ಒಂದು ದಪ್ಪ ಚರ್ಮ
ಯಾವ ರೀತಿ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಬಹುಶಃ ಈಗಾಗಲೇ ಅವರು ತೀರ್ಮಾನ ಮಾಡ್ಕೊಂಡಂಗಿದ್ದಾರೆ. ಈ ರಾಜ್ಯದ ಜನತೆ ಕೇವಲ 2 ವರ್ಷದಲ್ಲಿ, ಇನ್ನೂ 2 ವರ್ಷ ಪೂರೈಸಿಲ್ಲ, ಮುಂದಿನ ತಿಂಗಳು ಪೂರೈಸಿ ಬಹುಶಃ ಭಾಳ ವಿಜೃಂಭಣೆಯಿಂದನೂ ಕೂಡ ಅದನ್ನು ದೊಡ್ಡ ಕಾರ್ಯಕ್ರಮನೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆಯೂ ನಡೀತಾ ಇರ್ಬೋದು, ನಡೆಯುತ್ತೆ, ಮಾಡ್ತಾರೆ. ಆದರೆ ಇತಿಹಾಸದಲ್ಲಿ ಸಾಕಷ್ಟು ಸರ್ಕಾರಗಳು, ಸಾಕಷ್ಟು ಪಕ್ಷಗಳು ಆಡಳಿತ ನಡೆಸಿರ್ತಕ್ಕಂಥದ್ದು ನೋಡಿದ್ದೀವಿ. 5 ವರ್ಷದಲ್ಲಿ 136ರಿಂದ ಈಗ 138ಗೂ ಹೋಗಿ ತಲುಪಿದ್ದಾರೆ. 138 ಜನ ಶಾಸಕರನ್ನ ಹೊಂದಿರತಕ್ಕಂಥ ಈ ಪಕ್ಷ ಯಾವ ಹಂತಕ್ಕೆ ಇವತ್ತು ಹೋಗಿ ಇಳಿದಿದೆ ಅಂದರೆ, ಪ್ರತಿ ಮನೆಯಲ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಕ್ಕಂಥ ಭಾವನೆ ಪ್ರಾರಂಭ ಆಗಿದೆ. ಆದರೆ ಅವ್ರ ತಲೆಯಲ್ಲಿ ಇನ್ನೂ 3 ವರ್ಷ ನಾವು ಇದೇ ರೀತಿ ಎಳ್ಕೊಂಡು ಹೋಗ್ಬೋದು, ಯಾರೂ ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. 5 ವರ್ಷಕ್ಕೊಮ್ಮೆ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಪ್ರಣಾಳಿಕೆಯಲ್ಲಿ ಸುಳ್ಳು ಹೇಳ್ತಿರೋ ಅಥವಾ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಇವತ್ತು ಹಣ ಖರ್ಚು ವೆಚ್ಚ ಮಾಡಿ ನೀವು ಅಧಿಕಾರಕ್ಕೆ ಬರ್ತಿರೋ MLAಗಳಾಗ್ತಿರೋ, ಅಂತಿಮವಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ಅವರು ಬಂದಿರ್ತಾರೆ. ಅಧಿಕಾರ ಅವ್ರಿಗೆ 5 ವರ್ಷ ಸಿಗುತ್ತೆ, ಬಟ್ 5 ವರ್ಷ ಹಿಂಸೆ ಅನುಭವಿಸ್ತಕ್ಕಂಥವ್ರು ಜನಸಾಮಾನ್ಯರು. ಲೂಟಿ ಮಾಡ್ತಾರೆ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಆಗಬೇಕಾಗಿದೆ, ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. BBMP ಎಲೆಕ್ಷನ್ಸ್ ಯಾವತ್ತೂ ಆಗಬೇಕಾಗಿತ್ತು, ಈಗಲೂ ಕೂಡ ಅವರು ವಿಳಂಬ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವರಲ್ಲಿ ವಿಶ್ವಾಸ ಇಲ್ಲ. ಇವೆಲ್ಲ ಮುಂದಿನ ದಿನಗಳಲ್ಲಿ ಜನ ಸ್ಥಳೀಯ ಚುನಾವಣೆಗಳಲ್ಲೇ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿಯಾಗುತ್ತೆ ಅನ್ನೋ ಭಯ ಇವತ್ತು ಕಾಂಗ್ರೆಸ್ನಲ್ಲಿ ಕಾಡ್ತಾ ಇದೆ. ಭಾಳ ಸ್ಪಷ್ಟ ಇದು. ಬಟ್ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟಕ್ಕೆ ಮುಂದಾದ ಸಂದರ್ಭದಲ್ಲಿ ಕುಗ್ಗಿಸುವಂತಹ ಕೆಲಸ, ವಿರೋಧ ಪಕ್ಷವನ್ನು ಕುಗ್ಗಿಸುವಂಥ ಕೆಲಸ, ಯಾವುದಾದ್ರೂ ಒಂದೊಂದು ರೂಪದಲ್ಲಿ ಯಾವುದೋ ಒಂದು ಕೇಸ್ ಹಾಕ್ಸೋದು, ಇನ್ನೊಂದೇ ವಿನಾಕಾರಣವಾಗಿ ರೈಡ್ ಮಾಡಿಸೋದು, ಈ ರೀತಿಯ ಪ್ರಯತ್ನಗಳು ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಈಗ ಬಹುಶಃ ತಾವೇ ನೋಡಿದ್ರಿ, ಈ ಮೂಡ ಆ ಸಂದರ್ಭದಲ್ಲಿ ಒಂದು ಪಾದಯಾತ್ರೆ ಆದಾಗ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಅಥವಾ ದೇಶದ ಇತಿಹಾಸದಲ್ಲೇ ಒಂದು ವಿರೋಧ ಪಕ್ಷ ಆಡಳಿತ ಪಕ್ಷದ ವೈಫಲ್ಯತೆಗಳನ್ನ ಖಂಡಿಸಿ, ಭ್ರಷ್ಟಾಚಾರವನ್ನು ಖಂಡಿಸಿ ಒಂದು ಪಾದಯಾತ್ರೆ ಮಾಡಬೇಕಾದ್ರೆ ಅದಕ್ಕೆ ಸರಿಸಾಟಿಯಾಗಿ ಇನ್ನೊಂದು ಕಾರ್ಯಕ್ರಮವನ್ನು ಹೊರಡಿಸ್ಕೊಂಡು ಹೊರಟರು ಜೊತೆನಲ್ಲಿ. ಅದೆಂಥದೋ ಹೆಸರು ಕೊಟ್ಕೊಂಡು ಜನಾಂದೋಲನನೋ ಅದೇನೋ ಕೊಟ್ಕೊಂಡು ಹೆಸರು ಹೊರಟರು. ಇದು ಒಂಥರ ಈ ಡೈವರ್ಸಿಫಿಕೇಷನ್ನು ಮಾಡ್ತಕ್ಕಂಥ ಒಂದು ತಂತ್ರ, ಕನ್ಫ್ಯೂಷನ್ ಮಾಡ್ತಕ್ಕಂಥ ತಂತ್ರ ಇದು. ಇದೇನು ಕಾಂಗ್ರೆಸ್ ಅವ್ರಿಗೆ ನಾವು ಹೇಳ್ಕೊಳ್ಬೇಕಾಗಿಲ್ಲ. ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರಲ್ಲ ಅವರು, ಇದರಲ್ಲೆಲ್ಲ ನಿಸೀಮ್ರವರು ಅಧ್ಯಕ್ಷರು. ಹಾಗಾಗಿ ಪಾಪ ಅವ್ರದ್ದೇ ಎಲ್ಲ ಪ್ಲ್ಯಾನು. ಇವತ್ತು ಅದು ಯಾವುದೋ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾಳೆ ಈ ಸರ್ಕಾರದ ವೈಫಲ್ಯತೆ ಖಂಡಿಸಿ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾದ್ರೆ ಮತ್ತೆ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೋಸ್ಕರ ಇವತ್ತು ಬಹುಶಃ KPCC ಕಚೇರಿಯಲ್ಲಿ ಕೂತ್ಕೊಂಡು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅದೇನೋ ಈ ಲಾರಿನಲ್ಲಿ ಅದೆಂಥದ್ದು ಡಾಕ್ಯುಮೆಂಟೇಷನ್ನು ಪಕ್ಷದ ಕಚೇರಿಗೆ ಕಳಿಸ್ಕೊಡ್ತೀವಿ ಅಂತ ಏನೋ ಚರ್ಚೆ ಶುರು ಮಾಡಿದ್ದಾರೆ. ಇದು ಬಹುಶಃ ಅಧ್ಯಕ್ಷರ ಡೈರೆಕ್ಷನ್ ಇರ್ಬೋದು. ಈ ರೀತಿ ನೀವು ಏನೇ ಮಾಡಿದ್ರೂ ಕೂಡ ಅಂತಿಮವಾಗಿ ಜನಗಳ ಮುಂದೆ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಜನಪ್ರತಿನಿಧಿಗಳು ತಲೆಬಾಗಬೇಕಾಗ್ತದೆ. ಅದೇ ಪ್ರಜಾಪ್ರಭುತ್ವದ ಶಕ್ತಿ. ಸೊ ಇದರಷ್ಟು ಒಂದು ಕಡೆಯಲ್ಲಾದರೆ, ಇನ್ನೊಂದು ರಾಜ್ಯ ಸರ್ಕಾರದ ಇವತ್ತು ತೆಗೆದುಕೊಂಡಂಥ ನಿರ್ಧಾರ ಜನಗಣತಿ ವಿಚಾರ. ನಾನು ಅದ್ರ ವಿಚಾರವಾಗಿ ಕೇಳೋಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಪ್ರಶ್ನೆ ಮಾಡೋದು, ನಿಮ್ಮ ಮನೆಗೆ ಜನಗಣತಿ ವಿಚಾರವಾಗಿ ಯಾರಾದರೂ ಬಂದಿದ್ರಾ? ಜನಗಣತಿ ಅಥವಾ ಅದಕ್ಕೆ ಬೇರೆ ಏನು ಹೆಸರು ಕೊಟ್ಕೋಬೋದು, ಸಾಮಾಜಿಕ, ಶೈಕ್ಷಣಿಕ, ಬೇರೆ ಬೇರೆ ಹೆಸರುಗಳಲ್ಲಿ ಕರಿಬೋದು. ಜಾತಿ ಗಣಿತ ಅಂತಲೇ ನೇರವಾಗಿ ಕರೀತಾರೆ. ನಿಮ್ಮ ಮನೆಗೆ ಯಾವತ್ತಾದರೂ ಬಂದಿದ್ರಾ? ನಮ್ಮ ಮನೆಗೆ ಯಾರೂ ಬಂದಿಲ್ಲ. ಯಾರು ಬಂದು ನೀವು ಯಾವ ಜಾತಿ, ನೀವೇನು ಅಂತಕ್ಕಂಥದ್ದು ನಮ್ಮನ್ನು ಪ್ರಶ್ನೆ ಮಾಡಿ ನಮ್ಮ ಹತ್ರ ಯಾವ ಅಕ್ನಾಲೆಜ್ಮೆಂಟು ತಗೊಂಡಿಲ್ಲ. ಇದು ನನ್ನಷ್ಟೇ ಒಬ್ಬನೇ ಅಷ್ಟೇ ಅಲ್ಲ ಸರ್. ಏಕೆಂದರೆ ಮಾಧ್ಯಮದ ಮಿತ್ರರು ನಿಮಗೆ ನಮಗಿಂತ ಅತ್ಯಂತ ಜವಾಬ್ದಾರಿ ಇದೆ. ಇವತ್ತು ತಮ್ಗಳಿಗೂ ಗೊತ್ತಿದೆ, ಆಫ್ ದ ರೆಕಾರ್ಡು 7.5 ಕೋಟಿ ಕನ್ನಡಿಗರಲ್ಲಿ ಎಷ್ಟರ ಮಟ್ಟಕ್ಕೆ ಎಷ್ಟು ಕನ್ನಡಿಗರ ಮನೆಗೆ ಹೋಗಿ ಇವತ್ತು ಈ ಜಾತಿ ಗಣತಿ ರಿಪೋರ್ಟಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಡಾಕ್ಯುಮೆಂಟೇಷನ್ನು ವರದಿ ಕೊಡಬೇಕಾಗಿದೆ. ಈಗ ಅವ್ರಿಗೆ ಬೇಕಾದಂಥ ವರದಿ ಅವ್ರು ಪ್ರಿಪೇರ್ ಮಾಡ್ಕೊಂಡು, ಯಾಕೆ ಇದರಿಂದ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್. ಇದು 100ಕ್ಕೆ 100. ಇವಾಗ 7.5 ಕೋಟಿ ಕನ್ನಡಿಗರಲ್ಲಿ ನೀವು ಎಷ್ಟು ಜನಕ್ಕೆ ಮಾಡಿದ್ದೀರಿ?
10%ಕ್ಕೆ ಮಾಡಿದ್ದೀರಾ, 20ಕ್ಕೆ ಮಾಡಿದ್ದೀರಾ, 30%ಕ್ಕೆ ಮಾಡಿದ್ದೀರಾ ಹೇಳ್ತೀರಿ. ಕಾಂತರಾಜು ವರದಿ ಅಂತ ನೀವೇ ಪ್ರಾರಂಭ ಮಾಡಿದ್ರಿ, 100 ಕೋಟಿನೋ 150 ಕೋಟಿನೋ ಎಕ್ಸ್ಪೆಂಡಿಚರ್ ತೋರಿಸ್ಕೊಂಡಿದ್ದೀರಿ. ಈ ರಾಜ್ಯದ ಮುಖ್ಯಮಂತ್ರಿಗಳು 2013ರಲ್ಲಿ ಒಂದು ದಶಕದ ಹಿಂದೆ ಇದು ವರದಿ ಕೊಡಬೇಕು ಅಂತ ಶುರುವಾಗಿದ್ದು. ಆದರೆ ಎಲ್ಲಿಗೆ ಹೋಗಿ ನಿಂತಿದೆ? ಎಷ್ಟು ಜನಕ್ಕೆ ವರದಿ ಮಾಡಿದ್ದೀರಿ, ಎಷ್ಟು ಜನಕ್ಕೆ ರಿಪೋರ್ಟಿಂಗ್ ಮಾಡಿದ್ದೀರಿ, ಎಷ್ಟು ಜನಕ್ಕೆ ಅಕ್ನಾಲೆಡ್ಜ್ಮೆಂಟ್ ಕಾಪಿ ತಗೊಂಡಿದ್ದೀರಿ? ಇಟ್ ಈಸ್ ಪ್ಯೂರ್ಲಿ ಅನ್ಸೈಂಟಿಫಿಕ್. ನೋಡೋಣ, ಬರಲಿ, ಅದು ರಿಪೋರ್ಟ್ ಬರಲಿ, ಬಂದಮೇಲೆ ನೋಡ್ಕೊಂಡು ಮಾತಾಡೋಣ ಸರ್. ನಾಳೆ ಹೋರಾಟದ ನಂತರದಲ್ಲಿ ಮುಂದೆ ರಾಜ್ಯಾದ್ಯಂತ ಪ್ರವಾಸ ಅಥವಾ ಹೋರಾಟದ ಬಗ್ಗೆ ಏನಾದರೂ ಪ್ಲ್ಯಾನ್ ಇದೆಯಾ ಕೊನೆಯದಾಗಿ? ಖಂಡಿತ. ಈಗ JDS ಪಾರ್ಟಿ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಏಕೆಂದರೆ ನಾವು ಸುಮ್ಮನೆ ಮನೇಲಿ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ಹಂತದಲ್ಲೂ, ಪ್ರತಿ ವಿಷಯದಲ್ಲೂ ಇವತ್ತು ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳು ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ. ಇದನ್ನು ನಾವು ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ, ಕುಮಾರಣ್ಣ ಅವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳು ಇನ್ನು ಮುಂದಿನ ದಿನಗಳಲ್ಲಿ ಇವತ್ತೇನು ದಟ್ಟವಾದಂಥ ಒಂದು ಹೆಜ್ಜೆ ಇಟ್ಟಿದ್ದೇವೆ. ಇದು ಇದೇ ರೀತಿ ಪ್ರಾರಂಭ ಆಗುತ್ತೆ. ಮತ್ತೆ ಅಂತಿಮವಾಗಿ ಮತ್ತೆ ಹೇಳ್ತೇನೆ ನಾನು, ಈ ಸಾಕಪ್ಪ ಸಾಕು ಅಂತಕ್ಕಂಥ ಕ್ಯಾಂಪೇನನ್ನು ಶುರು ಮಾಡಿದ್ದೇವೆ. ಇದು ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಕ್ಯಾಂಪೇನ್ ಅಲ್ಲ. ಇನ್ನು ಮಿಕ್ಕಿದ ಏನು 3 ವರ್ಷವೋ 2 ವರ್ಷವೋ ಎಲ್ಲಿವರೆಗೂ ಈ ಸರ್ಕಾರ ಇರುತ್ತೋ ಅಲ್ಲಿವರೆಗೂ ಕೂಡ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಎಸ್, ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋಂಥ ಸ್ಲೋಗನ್ನಲ್ಲಿ ನಾಳೆಯಿಂದ ಅಭಿಯಾನ ಶುರುವಾಗುತ್ತೆ, ಹೋರಾಟ ಶುರುವಾಗುತ್ತೆ ಈ ಸರ್ಕಾರ ಇರುವವರೆಗೆ. ಈ ಮಾತನ್ನು ಖುದ್ದು ಅವರೇ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಿಂಗರಾಜ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.